ಇಲ್ಲಿ ಮಾತಾಡೋದಂದ್ರ ಸ್ಟಾರ್ಟ್ ಮಾಡೋದಿಲ್ಲ. ಹಾಗೆ ಕಾನೂನು ತರಲಿಕ್ಕೆ ಹೊರಟವರು ಮತ್ತು ಅವ್ರ ಜೊತೆ ನಿರ್ದೇಶನ ಸಮಿತಿಯು ಸಹಿತ ಸಹಕಾರ ಕ್ಷೇತ್ರದ ದಿಗ್ವಿಜಯರದಾರ ಎಲ್ಲ ಕಡೆ. ಅವ್ರ ಮುಂದೆ ಅವ್ರಿಗೆ ಹೇಳೋದು ಏನು ಕಾರಣ ಇಲ್ಲ, ಅವ್ರಿಗೆಲ್ಲ ಗೊತ್ತಿದ. ಯಾವುದಕ್ಕೋ ಕಟ್ಟು ಬಿದ್ದ ಈ ಕಾನೂನಕ್ಕೆ ಅವರು ಮೂವ್ ಮಾಡ್ಯಾರ. ಇದನ್ನ ಹೆಂಗೆ ಮಾಡ್ಯಾರ ಅಂದ್ರೆ ಇದಕ್ಕೆ ಮರಣ ಶಾಸನ ಕೊಡುವಂತ ಕೆಲಸವನ್ನ ಮಾಡಾತ್ಯಾರ. ಅದು ಪಾಪದ ಕೆಲಸ. ಇದು ಇತಿಹಾಸದಲ್ಲಿ ಇದನ್ನ ಯಾರು ತರ್ತಾರ ಅವ್ರಿಗೆ ಕಪ್ ಚುಕ್ಕಿಯಾಗಿ ಉಳಿಲಿದೆ ಅನ್ನುವಂಥ ಮಾತನ್ನ ನಾ ಹೇಳ್ತೀನಿ. ಮತ್ತು ಈ ಸಂಸ್ಥೆಗಳನ್ನ ದುರುಪಯೋಗ ಯಾವ ರೀತಿ ಅಂದ್ರೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮಾಡಾತ್ಯಾರ. ಅವ್ರ ಪಾರ್ಟಿ ಒಳಗೆ ನಿರಾಶ್ರಿತರು ಯಾರಾಗ್ಯಾರ, ಅವಕಾಶ ಯಾರಿಗೆ ಸಿಕ್ಕಿಲ್ಲ, ಗಂಜಿ ಕೇಂದ್ರಗಳಂತೆ ಈ ಸಂಸ್ಥೆಗಳನ್ನು ಉಪಯೋಗ ಮಾಡುವಂತ ಕೆಲಸ ಮಾಡಾತ್ಯಾರ. ಈಗಾಗಲೇ ವೈಜ್ಞಾನಿಕ ವರದಿ ಪ್ರಕಾರ ಹಿಂದೆ ಸೌದಿ ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂಥ ಮಾತು ತೆಗೀರಿ. ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ನರೇಂದ್ರ ಸ್ವಾಮಿ ಅವರೇ ಬೇಕಾಗ್ತದೆ. ಹುಷಾರಾಗಿ ಮಾತಾಡಿ ಅಧ್ಯಕ್ಷ. ಆಯ್ತು, ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೂತ್ಕೊಳ್ಳಿ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ ನೀವು ಕೂತ್ಕೊಳ್ಳಿ ಅಲ್ಲಿ. ನರೇಂದ್ರ ಸ್ವಾಮಿ ಅವರೇ, ಅಧ್ಯಕ್ಷರೇ, ನರೇಂದ್ರ ಸ್ವಾಮಿ ಅವರು ನೀವು ಇಲ್ಲಿ ಮಾತಾಡ್ತೀರಿ. ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಮತ್ತೆ ಅವ್ರು ಮಾತಾಡೋ ನೀವ್ಯಾಕೆ ಮಾತಾಡ್ತೀರಿ? ಯಾರು ಮಾತಾಡ್ಲಿಕ್ಕಿಲ್ಲ ಏನ್ ವಿಚಾರ? ಏನ್ ಮಾತಾಡೋದು ಆಯ್ತು, ಈಗ ಏನಂತ ತಿಳ್ಕೊಂಡಿದ್ದಾರೆ ಅವರು? ಆಯ್ತು, ಸಮಾಧಾನ ಕೂತ್ಕೊಳ್ಳಿ. ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೂತ್ಕೊಳ್ಳಿ. ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಬಸಂತಪ್ಪ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ಮುಖ್ಯಮಂತ್ರಿ ಚರ್ಚೆ ನಡೀತಾ. ಮುಖ್ಯಮಂತ್ರಿ ಆಗಿಲ್ಲ, ಅವ್ರು ಮುಖ್ಯಮಂತ್ರಿ ಮಾಡಿ. ಮತ್ತೆ ಗೌಡ್ರೆ, ಒಬ್ಬರು ಮುಖ್ಯಮಂತ್ರಿ ಮಾಡ್ಬಿಡಿ, ಸರಿ ಆಯ್ತದೆ ಎಲ್ಲ. ದಲಿತ ಮುಖ್ಯಮಂತ್ರಿ ನೀವು ಸರಿಯಾದ ತೀರ್ಮಾನ ತಗೊಂಡಿದ್ರೆ ನರೇಂದ್ರ ಸ್ವಾಮಿ ಇಲ್ವೇ ಇಲ್ಲ. ಕೂತ್ಕೊಳ್ಳಿ. ಈಗ ಆಗ ಅರ್ಧ ಗಂಟೆ ಬಿಲ್ಲಲ್ಲಿ ಹೋಯ್ತು, ಈಗ ಅರ್ಧ ಗಂಟೆ ಇದರಲ್ಲಿ ಹೋಗ್ತದೆ. ಈಗ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಅದು ಕಡದಲ್ಲಿ ಹೋಗೋದು ಬೇಡ. ಆಯ್ತು, ಈಗ ಫೈನಲ್ ಆಗೋ ಮುಂಚೆ ಸೌದಿ ಅವರು ಹೇಳಿದ್ದು ಈ ಒಂದು ನಾಮಿನೇಷನ್ ಅನ್ನೋದ್ರ ಬಗ್ಗೆ ಹೇಳಿದ್ದು, ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ನಾಮಿನೇಷನ್ ಯಾವುದೇ ನಾಮಿನೇಷನ್ ಇದ್ರೂ ಕೂಡ ಅದು ಆ ಸಂಸ್ಥೆಗಳನ್ನ ವೀಕ್ ಮಾಡುತ್ತೆ, ಆ ಸಂಸ್ಥೆಗೆ ಮರಣ ಶಾಸನ ಅಂತ ಹೇಳಿದ್ದಾರೆ. ಸೊ ಯಾವುದೇ ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ಅವ್ರು ಅದನ್ನ ರಿಸರ್ವೇಶನ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ರಿಸರ್ವೇಶನ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಆಯ್ತು ಸ್ವಾಮಿ ಅವರೇ, ರಿಸರ್ವೇಶನ್ ಪ್ರಶ್ನೆ ಇಲ್ಲ ಇಲ್ಲಿ. ದಯವಿಟ್ಟು ಅದನ್ನ ಸ್ವಾಮಿ ಆಯ್ತು. ಅಧ್ಯಕ್ಷ ಮಾತಾಡಿ. ನಾಯಕರು ಹೇಳ್ದಂಗೆ ಕಡಿತ ಕೇಂದ್ರ ಅಂತಕ್ಕಂಥದನ್ನ ತೆಗಿಬೇಕು. ಆಯ್ತು, ತೆಗಿತೇನೆ, ನಾನು ಹೇಳ್ತೇನಲ್ಲ. ಸಿದ್ದು ಸಹೋದರ ಅಧ್ಯಕ್ಷ, ಅವ್ರಿಗೆ ದಲಿತರು ಅಸೋಸ್ ಕೇವಲ ಏನ್ ಹೇಳಿ ಅವ್ರು ಹೇಳಿದ್ರಲ್ಲ, ಅದು ಏನಿಲ್ಲ ಅಂತ ಹೇಳಿ ರಿಸರ್ವೇಶನ್ ಬಗ್ಗೆ ಅಲ್ಲ ಅಂತ ಅವ್ರು ಮಾತು ಹೇಳಿದ್ರಲ್ಲ. ನಾ ಅಂತ ಕಡ್ದ ತೆಗಿಸ್ತೇನೆ ನಾನು ಏನಿದ್ರು. ಆಯ್ತು, ರಿಸರ್ವೇಶನ್ ಬಗ್ಗೆ ಮಾತಾಡೇ ಇಲ್ಲ. ಆಯ್ತು, ಬಸಂತಪ್ಪ ಅವರ ರಿಸರ್ವೇಶನ್ ಬಗ್ಗೆ ನೀವು ಮಾತಾಡಿರೋದು ಶಿವನ್ ಅವರೇ ನೋಡಿ, ಅವ್ರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತೇವೆ. ನಾನು ನಾಮಿನೇಷನ್ ಬಗ್ಗೆ ಮಾತಾಡಿದೆ, ರಿಸರ್ವೇಶನ್ ಬಗ್ಗೆ ಮಾತಾಡಿದೆ ಅಂತ ಹೇಳಿ
ಅಂತ ಯಾವ್ದು ವಿಚಾರ ಕಡ್ದು ನಾನು ತೆಗಿಸ್ತೇನೆ. ಈಗ ಬೇಗ ಮುಗಿಸುವ, ಬೇಗ ಮಾತಾಡಿ. ಮತ್ತೆ ಬೇಡ ಮನೆ ಅಧ್ಯಕ್ಷರೇ, ಈಗ ಆಲ್ರೆಡಿ ಪ್ಯಾಕ್ಸ್ದೊಳಗೆ ಓಕೆ ಎಲ್ಲಾ ಪ್ಯಾಕ್ಸ್ದಾಗೂ ರಿಸರ್ವೇಶನ್ SC ST ಮಹಿಳಾ 2 ಅದಾವ, OBC ಐತಿ, OBC ಆಗಿ A ಐತಿ, B ಐತಿ, ಎಲ್ಲಾ ರಿಸರ್ವೇಶನ್ ಅದಾವ ಪ್ಯಾಕ್ಸ್ದಾಗಿ. ಓಕೆ ನಾವು ಎಲ್ಲ ಚುನಾವಣೆ ಮಾಡಿದವರು ಅದೀವಿ. ಮತ್ತೆ ಇದನ್ನ ಎಡಿಷನಲ್ ಎಡಿಷನಲ್ ಯಾವ ಕಾರಣಕ್ಕೆ ತರ್ತಾರೋ ಅನ್ನೋದು ಹೇಳ್ಬೇಕು. ನಮ್ಗಿಷ್ಟ ಎಡಿಷನಲ್ ನಾಮನಿರ್ದೇಶನ ಎದಕ್ಕೆ ಮಾಡ್ತಾರೋ ಅದ್ರ ಬಗ್ಗೆ ಅಟ್ಟ ಮಾತಾಡ್ತಾನ. ಮತ್ತು ಈಗೇನು ಸರ್ಕಾರದ ಷೇರು ಬಂಡವಾಳ ತಗೊಳ್ತಂತ ಹೇಳ್ಯಾರ ನಾಮನಿರ್ದೇಶನ ಮಾಡ್ಲಿಕ್ಕೆ. ಹಿಂದಕ್ಕ ಸರ್ಕಾರದ ಷೇರು ಬಂಡವಾಳ ಇದ್ದಿದ್ದನ್ನ ಸರ್ಕಾರದ ನಾಮನಿರ್ದೇಶನವನ್ನ ಕಿತ್ತು ಹಾಕಲಿಕ್ಕೆ ಷೇರು ಬಂಡವಾಳವನ್ನ ತಿರುಗಿ ಕೊಟ್ಟಿದ್ದಾರೆ, ತಿರುಗಿ ಸರ್ಕಾರಕ್ಕೆ ಜಮಾ ಮಾಡ್ಯಾರ. ಅಲ್ಲಿ ಏನು ನಾಮಿನೇಟ್ ಸದಸ್ಯ ಇದ್ದನ ಅವನ್ನ ತಿರುಗಿ ಕಳಿಸಿದ್ದಾರೆ. ಅದಕ್ಕೇನು ಉತ್ತರ ಅದ ನಿಮ್ಮದು? ಈಗ ನೀವು ಪ್ಯಾಕ್ಸ್ದವ್ರು ಎಲ್ಲರೂ ಒಪ್ಪಿದ್ರೆ ನೀವು ಷೇರು ಬಂಡವಾಳ ಕೊಡೋರು, ಅಥವಾ ಅವ್ರು ಒಪ್ಪಲಾರ್ದು ಸಹಿತ ಫೋರ್ಸೇಬಲ್ ಆಗಿ ನೀವು ಷೇರು ಬಂಡವಾಳ ಸಂಘದಾಗಿಟ್ಟು ನಾಮಿನೇಟ್ ಮಾಡ್ತೀರೇನು? ಅದ್ರ ಬಗ್ಗೆ ಸ್ಪಷ್ಟವಾದ ಉತ್ತರ ಹೇಳುವಂತ ಕೆಲಸ ಆಗ್ಬೇಕನ್ನುವಂಥದ್ದನ್ನು ತಮ್ಮ ಮುಖಾಂತರ ಕೇಳಬಯಸ್ತೀನಿ. ನಾನು ಮೊನ್ನೆ ಅವರು ನರೇಂದ್ರ ಸ್ವಾಮಿ ಅವರು ನಾನು ರಿಸರ್ವೇಶನ್ ಬಗ್ಗೆ ಮಾತಾಡೇ ಇಲ್ಲ, ಯಾಕೆ ತೆಗೆದ್ರೋ ಗೊತ್ತಿಲ್ಲ ನನಗೆ. ಆಯ್ತು ಆಯ್ತಾ ನಿಮಗಟ್ಟ ಮಾತಾಡಿ, ನೇರವಾಗಿ ಹೇಳಲಿಲ್ಲ, ನೀವು ಮಾತಾಡಿ. ಪರೋಕ್ಷ ಹೇಳಿಲ್ಲ.